ಅವರಿಗೆ ಕಳ್ಳತನವೇ ಫುಲ್ ಟೈಮ್ ಜಾಬ್ ಆಗಿತ್ತು. ಬೈಕ್ ಏರಿ ಹೊರಟ್ರೆ ಯಾವುದೇ ಒಂದು ಮನೆ ದೋಚದೆ ಅವರು ವಾಪಸ್ ಬರ್ತಾನೆ ಇರಲಿಲ್ಲ. ಇತ್ತ CCTV ದೃಶ್ಯ ಹುಡ್ಕೊಂಡು ಪೊಲೀಸರು ಹೊರಟವರಿಗೆ ಅನುಮಾನ ಬರ್ತಾ ಇರಲಿಲ್ಲ. ಆದರೆ ಆ ಗ್ಯಾಂಗ್ ಮಾಡಿದ ಅದೊಂದು ಎಡವಟ್ಟು ಪೊಲೀಸರ ಕೈಯಲ್ಲಿ ಲಾಕ್ ಆಗುವ ಹಾಗಾಗಿದೆ. ಹಾಗಾದರೆ ಯಾವುದದು ಆ ಗ್ಯಾಂಗ್? ಕಳ್ಳರು ಸಿಕ್ಕಾಕೊಂಡಿದ್ದಾದರೂ ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ದೃಶ್ಯ 1. ಯಾರು ಇಲ್ಲದ ಮನೆಗಳೇ ಇವರ ಟಾರ್ಗೆಟ್. ದೃಶ್ಯ 2. ತಲೆಗೆ ಟೊಪ್ಪಿ, ಮುಖಕ್ಕೆ ಮಾಸ್ಕ್. ದೃಶ್ಯ 3. ಬೈಕ್ನಲ್ಲಿ ಎಂಟ್ರಿ, ಸಿಕ್ಕಿದ್ದು ದೋಚ್ತಾರೆ. ದೃಶ್ಯ 4. CCTV ಇದ್ರೂ ಇವರು ಹೆದರಲ್ಲ. ನೋಡಿದ್ರಲ್ಲ CCTV ದೃಶ್ಯಗಳನ್ನು. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾರೋ ಹುಡುಗರು ಬಂದು ಮನೆಯನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಅಂತ. ಆದ್ರೆ ಇದು ಹುಡುಗರು ಅಲ್ವೇ ಅಲ್ಲ. ಹುಡುಗರ ಡ್ರೆಸ್ ಧರಿಸಿ ಕಳ್ಳತನ, ಬೆಚ್ಚ ಬೆದ್ದ ಖಾಕಿ. ಹುಡುಗಿಯರ ಗ್ಯಾಂಗ್ ಸಿಕ್ಕಿ ಬಿದ್ದಿದೆ ರೋಚಕ. ರೇಷ್ಮಾ ಅಂಡ್ ಗ್ಯಾಂಗ್ ಬೈಕ್ನಲ್ಲಿ ಬರುವಂತಹ ಈ ಮೂವರು ಕೂಡ ಕ್ಯಾನರಿ ರೋಡ್ನಲ್ಲಿ ವಾಸವಾಗಿದ್ರು. ಎಂಬಾಕೆ ಮನೆಯಲ್ಲಿ ಒಂದು ಹುಡುಗ ಹಾಗೂ ಹುಡುಗರ ವೇಷದಲ್ಲಿರುವಂತಹ ಒಂದು ಹುಡುಗಿನೂ ಕೂಡ ಇರ್ತಾಳೆ. ಇವರು ಯಾವುದೇ ಕೆಲಸಕ್ಕೆ ಹೋಗದೆ ಮನೆ ಕಳ್ಳತನವನ್ನೇ ಫುಲ್ ಟೈಮ್ ಆಗಿ ಜಾಬ್ ಮಾಡ್ಕೊಂಡಿದ್ರು. ಅದರಂತೆ ಬೆಂಗಳೂರಿನ ಸಂಪಿಗೆಹಳ್ಳಿಯ ಅಗ್ರಹಾರ ಲೇಔಟ್ನಲ್ಲಿ ಇದೇ 13ರಂದು ಆಟೋ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಸಂಗಮೇಶ್ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡಿದ್ರು. ಮನೆ ಮಾಲೀಕ ಹೊರ ಹೋಗಿದ್ದ ವೇಳೆ ಕೃತ್ಯ ಎಸಗಿದ್ದ ಕಳ್ಳರು ಮನೆಯಲ್ಲಿದ್ದಂತಹ ಸುಮಾರು 4 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ರು. ಸೊ ಮಧ್ಯಾಹ್ನ ಸುಮಾರು 2 ರಿಂದ 3 ಗಂಟೆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ಹೊರಗಡೆ ಇಂದ ಬೀಗ ಹಾಕಿರೋದನ್ನ ನೋಡಿಕೊಂಡು ರೇಷ್ಮಾ ಅನ್ನೋ ಒಬ್ಬ ಹೆಣ್ಮಗಳು, ಆಕೆ ಮನೆಯಲ್ಲೇ ಇಬ್ಬರು ಅಂದರೆ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿನ ಸಾಕೊಂಡಿರ್ತಾರೆ. ಸೊ ಅವ್ರನ್ನ ಸೇರಿಸ್ಕೊಂಡು 3 ಜನನೂ ಒಂದು 2 ವೀಲರ್ನಲ್ಲಿ ಹೋಗಿ ಮನೆ ಚಿಲ್ಕನ ಹೊಡೆದು ಸುಮಾರು 30 ಗ್ರಾಮು ಬಂಗಾರ ಮತ್ತು ಒಂದು 60 ಗ್ರಾಮು ಸಿಲ್ವರು ಮತ್ತು ಸ್ವಲ್ಪ ಕ್ಯಾಶ್ ಅಷ್ಟನ್ನು ಕದ್ಕೊಂಡು ಹೋಗಿರ್ತಾರೆ. ಬೈಕ್ ನಂಬರ್ ಪ್ಲೇಟ್ ಹಾಗೂ CCTV ದೃಶ್ಯಗಳನ್ನ ಫಾಲೋ ಮಾಡಿಕೊಂಡು ಹೋದಾಗ ಈ ಇಬ್ಬರು ಕಳ್ಳಿಯರು, ಒಬ್ಬ ಹುಡುಗ ಲಾಕ್ ಆಗಿದ್ದಾರೆ. ಇನ್ನು ಈ ಗ್ಯಾಂಗ್ಗೆ ರೇಷ್ಮಾ ಎಂಬಾಕೆ ಮಾಸ್ಟರ್ ಮೈಂಡ್. ಆಕೆ ಸಾಕಿಕೊಂಡಿದ್ದ ಇಬ್ಬರು ಅಪ್ರಾಪ್ತರ ಮೂಲಕ ಕಳ್ಳತನಗಳನ್ನ ಮಾಡಿಸ್ತಾ ಇರೋದು ಬಯಲಾಗಿದೆ. ಇನ್ನೂ ಹುಡುಗರು ಅಂತ ಹೋದ ಪೊಲೀಸರಿಗೆ ಈ ಗ್ಯಾಂಗ್ನಲ್ಲಿ ಹುಡುಗನ ವೇಷದಲ್ಲಿ ಹುಡುಗಿ ಇರೋದನ್ನ ಕಂಡು ಒಂದು ಕ್ಷಣ ಕಾಕಿ ಶಾಕ್ ಆಗಿದೆ. ಮಂಗಳವಾರ ಸಂಜೆ ಒಂದು 4 ಗಂಟೆ ಹಾಗೆ 3 ಕಳ್ಳರು ಬೆಳಕಿರ್ಬೇಕಂದ್ರೇ ಅದು ಗೇಟ್ ಒಳಗೆ ನುಗ್ಗಿ ಮನೆಯಲ್ಲಿ ಯಾರೂ ಇಲ್ಲದೆ ಇರಬೇಕಂದ್ರೆ ಕಳ್ಳತನ ಮಾಡಿದ್ದಾರೆ. ವಸ್ತುಗಳನ್ನು ಲೇಡೀಸು ಬಂದು ಕಳ್ಳತನ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ನಾವು ಮನೆಯಲ್ಲಿ ಇರಲಿಲ್ಲ, ಕಾಲೇಜ್ಗೆ ಹೋಗಿ ಬಂದು ನೋಡಿದಾಗ ಇಂಥ ಘಟನೆ ನಡೆದಿದೆ. ನಾವು ಅದಕ್ಕೆ ನಮಗೆ ಒಂದು ಸೇಫ್ಟಿ ಇಲ್ದೇ ಆಗಿಬಿಟ್ಟೈತೆ. ಆರೋಪಿಗಳ ಹಿನ್ನೆಲೆ ನೋಡಿದಾಗ ಇಬ್ಬರ ಮೇಲೆ 4-5 ಕೇಸ್ಗಳು ಇರೋದು ಗೊತ್ತಾಗಿದೆ. ನೆಲಮಂಗಲ ಪೊಲೀಸರು ಈ ಹಿಂದೆ 3ರನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಬಳಿಕ ಇವರು ಹುಡುಗರ ವೇಷದಲ್ಲಿ ಹಳೆ ಚಾಳಿ ಮುಂದುವರಿಸಲು ಹೋಗಿದ್ದು ಈಗ ಅವರಿಗೆ ಕಳ್ಳತನವೇ ಫುಲ್ ಟೈಮ್ ಜಾಬ್ ಆಗಿತ್ತು. ಬೈಕ್ ಏರಿ ಹೊರಟ್ರೆ ಯಾವುದೇ ಒಂದು ಮನೆ ದೋಚದೆ ಅವರು ವಾಪಸ್ ಬರ್ತಾನೆ ಇರಲಿಲ್ಲ. ಇತ್ತ CCTV ದೃಶ್ಯ ಹುಡ್ಕೊಂಡು ಪೊಲೀಸರು ಹೊರಟವರಿಗೆ ಅನುಮಾನ ಬರ್ತಾ ಇರಲಿಲ್ಲ. ಆದರೆ ಆ ಗ್ಯಾಂಗ್ ಮಾಡಿದ ಅದೊಂದು ಎಡವಟ್ಟು ಪೊಲೀಸರ ಕೈಯಲ್ಲಿ ಲಾಕ್ ಆಗುವ ಹಾಗಾಗಿದೆ. ಹಾಗಾದರೆ ಯಾವುದದು ಆ ಗ್ಯಾಂಗ್? ಕಳ್ಳರು ಸಿಕ್ಕಾಕೊಂಡಿದ್ದಾದರೂ ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ದೃಶ್ಯ 1. ಯಾರು ಇಲ್ಲದ ಮನೆಗಳೇ ಇವರ ಟಾರ್ಗೆಟ್. ದೃಶ್ಯ 2. ತಲೆಗೆ ಟೊಪ್ಪಿ, ಮುಖಕ್ಕೆ ಮಾಸ್ಕ್. ದೃಶ್ಯ 3. ಬೈಕ್ನಲ್ಲಿ ಎಂಟ್ರಿ, ಸಿಕ್ಕಿದ್ದು ದೋಚ್ತಾರೆ. ದೃಶ್ಯ 4. CCTV ಇದ್ರೂ ಇವರು ಹೆದರಲ್ಲ. ನೋಡಿದ್ರಲ್ಲ
ಸಿಸಿಟಿವಿ ದೃಶ್ಯಗಳನ್ನು. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾರೋ ಹುಡುಗರು ಬಂದು ಮನೆಯನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಅಂತ. ಆದ್ರೆ ಇದು ಹುಡುಗರು ಅಲ್ವೇ ಅಲ್ಲ. ಹುಡುಗರ ಡ್ರೆಸ್ ಧರಿಸಿ ಕಳ್ಳತನ, ಬೆಚ್ಚ ಖಾಕಿ. ಹುಡುಗಿಯರ ಗ್ಯಾಂಗ್ ಸಿಕ್ಕಿ ಬಿದ್ದಿದೆ ರೋಚಕ. ರೇಷ್ಮಾ ಅಂಡ್ ಗ್ಯಾಂಗ್ ಬೈಕ್ನಲ್ಲಿ ಬರುವಂತಹ ಈ ಮೂವರು ಕೂಡ ಕ್ಯಾನರಿ ರೋಡ್ನಲ್ಲಿ ವಾಸವಾಗಿದ್ರು. ಎಂಬಾಕೆ ಮನೆಯಲ್ಲಿ ಒಂದು ಹುಡುಗ ಹಾಗೂ ಹುಡುಗರ ವೇಷದಲ್ಲಿರುವಂತಹ ಒಂದು ಹುಡುಗಿನೂ ಕೂಡ ಇರ್ತಾಳೆ. ಇವರು ಯಾವುದೇ ಕೆಲಸಕ್ಕೆ ಹೋಗದೆ ಮನೆ ಕಳ್ಳತನವನ್ನೇ ಫುಲ್ ಟೈಮ್ ಆಗಿ ಜಾಬ್ ಮಾಡ್ಕೊಂಡಿದ್ರು. ಅದರಂತೆ ಬೆಂಗಳೂರಿನ ಸಂಪಿಗೆಹಳ್ಳಿಯ ಅಗ್ರಹಾರ ಲೇಔಟ್ನಲ್ಲಿ ಇದೇ 13ರಂದು ಆಟೋ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಸಂಗಮೇಶ್ ಎಂಬುವರ ಮನೆಯಲ್ಲೇ ಕಳ್ಳತನ ಮಾಡಿದ್ರು. ಮನೆ ಮಾಲೀಕ ಹೊರ ಹೋಗಿದ್ದ ವೇಳೆ ಕೃತ್ಯ ಎಸಗಿದ್ದ ಕಳ್ಳರು ಮನೆಯಲ್ಲಿದ್ದಂತಹ ಸುಮಾರು 4 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ರು. ಸೊ ಮಧ್ಯಾಹ್ನ ಸುಮಾರು 2 ರಿಂದ 3 ಗಂಟೆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ಹೊರಗಡೆ ಇಂದ ಬೀಗ ಹಾಕಿರೋದನ್ನು ನೋಡಿಕೊಂಡು ರೇಷ್ಮಾ ಅನ್ನೋ ಒಬ್ಬ ಹೆಣ್ಮಗಳು, ಆಕೆ ಮನೆಯಲ್ಲೇ ಇಬ್ಬರು ಅಂದರೆ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿನ ಸಾಕೊಂಡಿರ್ತಾರೆ. ಸೊ ಅವ್ರನ್ನ ಸೇರಿಸ್ಕೊಂಡು 3 ಜನನೂ ಒಂದು 2 ವೀಲರ್ನಲ್ಲಿ ಹೋಗಿ ಮನೆ ಚಿಲ್ಕನ ಹೊಡೆದು ಸುಮಾರು 30 ಗ್ರಾಮು ಬಂಗಾರ ಮತ್ತು ಒಂದು 60 ಗ್ರಾಮು ಸಿಲ್ವರು ಮತ್ತು ಸ್ವಲ್ಪ ಕ್ಯಾಶ್ ಅಷ್ಟನ್ನು ಕದ್ಕೊಂಡು ಹೋಗಿರ್ತಾರೆ. ಬೈಕ್ ನಂಬರ್ ಪ್ಲೇಟ್ ಹಾಗೂ ಸಿಸಿಟಿವಿ ದೃಶ್ಯಗಳನ್ನ ಫಾಲೋ ಮಾಡಿಕೊಂಡು ಹೋದಾಗ ಈ ಇಬ್ಬರು ಕಳ್ಳಿಯರು, ಒಬ್ಬ ಹುಡುಗ ಲಾಕ್ ಆಗಿದ್ದಾನೆ. ಇನ್ನು ಈ ಗ್ಯಾಂಗ್ಗೆ ರೇಷ್ಮಾ ಎಂಬಾಕೆ ಮಾಸ್ಟರ್ ಮೈಂಡ್. ಆಕೆ ಸಾಕಿಕೊಂಡಿದ್ದ ಇಬ್ಬರು ಅಪ್ರಾಪ್ತರ ಮೂಲಕ ಕಳ್ಳತನಗಳನ್ನ ಮಾಡಿಸ್ತಾ ಇರೋದು ಬಯಲಾಗಿದೆ. ಇನ್ನೂ ಹುಡುಗರು ಅಂತ ಹೋದ ಪೊಲೀಸರಿಗೆ ಈ ಗ್ಯಾಂಗ್ನಲ್ಲಿ ಹುಡುಗನ ವೇಷದಲ್ಲಿ ಹುಡುಗಿ ಇರೋದನ್ನ ಕಂಡು ಒಂದು ಕ್ಷಣ ಕಾಕಿ ಶಾಕ್ ಆಗಿದೆ. ಮಂಗಳವಾರ ಸಂಜೆ ಒಂದು 4 ಗಂಟೆ ಹಾಗೆ 3 ಕಳ್ಳರು ಬೆಳಕಿರ್ಬೇಕಂದ್ರೇ ಅದು ಗೇಟ್ ಒಳಗೆ ನುಗ್ಗಿ ಮನೆಯಲ್ಲಿ ಯಾರೂ ಇಲ್ಲದೆ ಇರಬೇಕಂದ್ರೆ ಕಳ್ಳತನ ಮಾಡಿದ್ದಾರೆ. ವಸ್ತುಗಳನ್ನು ಲೇಡೀಸು ಬಂದು ಕಳ್ಳತನ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ನಾವು ಮನೆಯಲ್ಲಿ ಇರಲಿಲ್ಲ, ಕಾಲೇಜ್ಗೆ ಹೋಗಿ ಬಂದು ನೋಡಿದಾಗ ಇಂಥ ಘಟನೆ ನಡೆದಿದೆ. ನಾವು ಅದಕ್ಕೆ ನಮಗೆ ಒಂದು ಸೇಫ್ಟಿ ಇಲ್ದೇ ಆಗಿಬಿಟ್ಟೈತೆ. ಆರೋಪಿಗಳ ಹಿನ್ನೆಲೆ ನೋಡಿದಾಗ ಇಬ್ಬರ ಮೇಲೆ 4-5 ಕೇಸ್ಗಳು ಇರೋದು ಗೊತ್ತಾಗಿದೆ. ನೆಲಮಂಗಲ ಪೊಲೀಸರು ಈ ಹಿಂದೆ 3ರನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಬಳಿಕ ಇವರು ಹುಡುಗರ ವೇಷದಲ್ಲಿ ಹಳೆ ಚಾಳಿ ಮುಂದುವರಿಸಲು ಹೋಗಿದ್ದು ಈಗ ಅವರಿಗೆ ಕಳ್ಳತನವೇ ಫುಲ್ ಟೈಮ್ ಜಾಬ್ ಆಗಿತ್ತು. ಬೈಕ್ ಏರಿ ಹೊರಟ್ರೆ ಯಾವುದೇ ಒಂದು ಮನೆ ದೋಚದೆ ಅವರು ವಾಪಸ್ ಬರ್ತಾನೆ ಇರಲಿಲ್ಲ. ಈತ CCTV ದೃಶ್ಯ ಹುಡ್ಕೊಂಡು ಪೊಲೀಸರು ಹೊರಟವರಿಗೆ ಅನುಮಾನ ಬರ್ತಾ ಇರಲಿಲ್ಲ. ಆದರೆ ಆ ಗ್ಯಾಂಗ್ ಮಾಡಿದ ಅದೊಂದು ಎಡವಟ್ಟು ಪೊಲೀಸರ ಕೈಯಲ್ಲಿ ಲಾಕ್ ಆಗುವ ಹಾಗಾಗಿದೆ. ಹಾಗಾದರೆ ಯಾವುದದು ಆ ಗ್ಯಾಂಗ್? ಕಳ್ಳರು ಸಿಕ್ಕಾಕೊಂಡಿದ್ದಾದರೂ ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ದೃಶ್ಯ 1. ಯಾರು ಇಲ್ಲದ ಮನೆಗಳೇ ಇವರ ಟಾರ್ಗೆಟ್. ದೃಶ್ಯ 2. ತಲೆಗೆ ಟೊಪ್ಪಿ, ಮುಖಕ್ಕೆ ಮಾಸ್ಕ್. ದೃಶ್ಯ 3. ಬೈಕ್ನಲ್ಲಿ ಎಂಟ್ರಿ, ಸಿಕ್ಕಿದ್ದು ದೋಚ್ತಾರೆ. ದೃಶ್ಯ 4. ಸಿಸಿಟಿವಿ ಇದ್ರು ಇವರು ಹೆದರಲ್ಲ. ನೋಡಿದ್ರಲ್ಲ ಸಿಸಿಟಿವಿ ದೃಶ್ಯಗಳನ್ನು. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾರೋ ಹುಡುಗರು ಬಂದು ಮನೆಯನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ ಅಂತ. ಆದ್ರೆ ಇದು ಹುಡುಗರು ಅಲ್ವೇ ಅಲ್ಲ. ಹುಡುಗರ ಡ್ರೆಸ್ ಧರಿಸಿ ಕಳ್ಳತನ, ಬೆಚ್ಚ ಖಾಕಿ. ಹುಡುಗಿಯರ ಗ್ಯಾಂಗ್ ಸಿಕ್ಕಿ ಬಿದ್ದಿದೆ ರೋಚಕ. ರೇಷ್ಮಾ ಅಂಡ್ ಗ್ಯಾಂಗ್ ಬೈಕ್ನಲ್ಲಿ ಬರುವಂತಹ ಈ ಮೂವರು ಕೂಡ ಕ್ಯಾನರಿ ರೋಡ್ನಲ್ಲಿ ವಾಸವಾಗಿದ್ರು. ಎಂಬಾಕೆ ಮನೆಯಲ್ಲಿ ಒಂದು ಹುಡುಗ ಹಾಗೂ ಹುಡುಗರ ವೇಷದಲ್ಲಿರುವಂತಹ ಒಂದು ಹುಡುಗಿನೂ ಕೂಡ ಇರ್ತಾಳೆ. ಇವರು ಯಾವುದೇ ಕೆಲಸಕ್ಕೆ ಹೋಗದೆ ಮನೆ ಕಳ್ಳತನವನ್ನೇ ಫುಲ್ ಟೈಮ್ ಆಗಿ ಜಾಬ್ ಮಾಡ್ಕೊಂಡಿದ್ರು. ಅದರಂತೆ ಬೆಂಗಳೂರಿನ ಸಂಪಿಗೆಹಳ್ಳಿಯ ಅಗ್ರಹಾರ ಲೇಔಟ್ನಲ್ಲಿ ಇದೇ 13ರಂದು ಆಟೋ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ ಸಂಗಮೇಶ್ ಎಂಬುವರ ಮನೆಯಲ್ಲೇ ಕಳ್ಳತನ ಮಾಡಿದ್ರು. ಮನೆ ಮಾಲೀಕ ಹೊರ ಹೋಗಿದ್ದ ವೇಳೆ ಕೃತ್ಯ ಎಸಗಿದ್ದ ಕಳ್ಳರು ಮನೆಯಲ್ಲಿದ್ದಂತಹ ಸುಮಾರು 4 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ರು.
ಸೊ ಮಧ್ಯಾಹ್ನ ಸುಮಾರು 2ರಿಂದ 3 ಗಂಟೆ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ಹೊರಗಡೆ ಇಂದ ಬೀಗ ಹಾಕಿರೋದನ್ನು ನೋಡಿಕೊಂಡು ರೇಷ್ಮಾ ಅನ್ನೋ ಒಬ್ಬ ಹೆಣ್ಮಗಳು ಆಕೆ ಮನೆಯಲ್ಲೇ ಇಬ್ಬರು ಅಂದರೆ ಒಬ್ಬ ಹುಡುಗ ಮತ್ತು ಒಬ್ಬ ಹುಡುಗಿನ ಸಾಕ್ಕೊಂಡಿರ್ತಾರೆ. ಸೊ ಅವ್ರನ್ನ ಸೇರಿಸ್ಕೊಂಡು 3 ಜನನೂ ಒಂದು 2 ವೀಲರ್ನಲ್ಲಿ ಹೋಗಿ ಮನೆ ಚಿಲ್ಕನ ಹೊಡೆದು ಸುಮಾರು 30 ಗ್ರಾಮು ಬಂಗಾರ ಮತ್ತು ಒಂದು 60 ಗ್ರಾಮು ಸಿಲ್ವರು ಮತ್ತು ಸ್ವಲ್ಪ ಕ್ಯಾಶ್ ಅಷ್ಟನ್ನು ಕದ್ಕೊಂಡು ಹೋಗಿರ್ತಾರೆ. ಬೈಕ್ ನಂಬರ್ ಪ್ಲೇಟ್ ಹಾಗೂ ಸಿಸಿಟಿವಿ ದೃಶ್ಯಗಳನ್ನ ಫಾಲೋ ಮಾಡಿಕೊಂಡು ಹೋದಾಗ ಈ ಇಬ್ಬರು ಕಳ್ಳಿಯರು ಒಬ್ಬ ಹುಡುಗ ಲಾಕ್ ಆಗಿದ್ದಾನೆ. ಇನ್ನು ಈ ಗ್ಯಾಂಗ್ಗೆ ರೇಷ್ಮಾ ಎಂಬಾಕೆ ಮಾಸ್ಟರ್ ಮೈಂಡ್. ಆಕೆ ಸಾಕಿಕೊಂಡಿದ್ದ ಇಬ್ಬರು ಅಪ್ರಾಪ್ತರ ಮೂಲಕ ಕಳ್ಳತನಗಳನ್ನ ಮಾಡಿಸ್ತಾ ಇರೋದು ಬಯಲಾಗಿದೆ. ಇನ್ನೂ ಹುಡುಗರು ಅಂತ ಹೋದ ಪೊಲೀಸರಿಗೆ ಈ ಗ್ಯಾಂಗ್ನಲ್ಲಿ ಹುಡುಗನ ವೇಷದಲ್ಲಿ ಹುಡುಗಿ ಇರೋದನ್ನ ಕಂಡು ಒಂದು ಕ್ಷಣ ಕಾಕಿ ಶಾಕ್ ಆಗಿದೆ. ಮಂಗಳವಾರ ಸಂಜೆ ಒಂದು 4 ಗಂಟೆ ಹಾಗೆ 3 ಕಳ್ಳರು ಬೆಳಕಿರ್ಬೇಕಂದ್ರೇ ಅದು ಗೇಟ್ ಒಳಗೆ ನುಗ್ಗಿ ಮನೆಯಲ್ಲಿ ಯಾರೂ ಇಲ್ಲದೆ ಇರಬೇಕಂದ್ರೆ ಕಳ್ತನ ಮಾಡಿದ್ದಾರೆ. ವಸ್ತುಗಳನ್ನು ಲೇಡೀಸು ಬಂದು ಕಳ್ತನ ಮಾಡಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ನಾವು ಮನೆಯಲ್ಲಿ ಇರಲಿಲ್ಲ, ಕಾಲೇಜ್ಗೆ ಹೋಗಿ ಬಂದು ನೋಡಿದಾಗ ಇಂಥ ಘಟನೆ ನಡೆದಿದೆ. ನಾವು ಅದಕ್ಕೆ ನಮಗೆ ಒಂದು ಸೇಫ್ಟಿ ಇಲ್ದೇ ಆಗಿಬಿಟ್ಟೈತೆ. ಆರೋಪಿಗಳ ಹಿನ್ನೆಲೆ ನೋಡಿದಾಗ ಇಬ್ಬರ ಮೇಲೆ 4-5 ಕೇಸ್ಗಳು ಇರೋದು ಗೊತ್ತಾಗಿದೆ. ನೆಲಮಂಗಲ ಪೊಲೀಸರು ಈ ಹಿಂದೆ 3 ಬಂಧಿಸಿ ಜೈಲಿಗಟ್ಟಿದ್ರು. ಬಳಿಕ ಇವರು ಹುಡುಗರ ವೇಷದಲ್ಲಿ ಹಳೆ ಚಾಳಿ ಮುಂದುವರಿಸಲು ಹೋಗಿದ್ದು ಈಗ